ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷ, ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ ಕನ್ನಡಿಗರನ್ನು ಕರೆತರಲು ರಾಜ್ಯ ಸರ್ಕಾರದಿಂದ ಕ್ರಮ. 2ನೇ ಆವೃತ್ತಿಯ ಸಂಪೂರ್ಣತಾ ಅಭಿಯಾನ ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಲ್ಲಿ ಮುಂದುವರಿಕೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇಂದಿನಿಂದ 5ನೇ ತಾರೀಖಿನವರೆಗೆ ಪೂರ್ವ ಸಿದ್ಧತಾ ಮ್ಯಾಪಿಂಗ್ ಕಾರ್ಯ. ಕಲಬುರಗಿ ಐಟಿಎಫ್ ಮಹಿಳಾ ಟೆನಿಸ್ ಪಂದ್ಯಾವಳಿ 12 ಭಾರತೀಯ ಟೆನಿಸ್ ಆಟಗಾರ್ತಿಯರು ಅಂತಿಮ ಸುತ್ತಿಗೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷದ ಹಿನ್ನೆಲೆ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳು ನಾಗರಿಕ ವಿಮಾನಯಾನ ಸೇವೆಯನ್ನು ಇಂದಿನವರೆಗೆ ಸ್ಥಗಿತಗೊಳಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿವೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ನೀಡಿರುವ ಮಾಹಿತಿ ಪ್ರಕಾರ ಇರಾನ್, ಇಸ್ರೇಲ್, ಲೆಬನಾನ್, ಸೌದಿ ಅರೇಬಿಯಾ, ಬಹ್ರೇನ್, ಒಮಾನ್, ಇರಾಕ್, ಜೋರ್ಡಾನ್, ಕುವೈತ್, ಯುಎಇ ಹಾಗೂ ಕತಾರ್ಗೆ ಅಂತಾರಾಷ್ಟ್ರೀಯ ವಿಮಾನಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ಹಿನ್ನೆಲೆ ಕರ್ನಾಟಕ ಸೇರಿದಂತೆ ದೇಶದ ಹಲವು ಭಾಗಗಳ ಪ್ರಯಾಣಿಕರು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಲುಕಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರ ನಿರ್ದೇಶನದಂತೆ ರಾಜ್ಯ ತುರ್ತು ಸೇವಾ ಕೇಂದ್ರ ಹಾಗೂ ಜಿಲ್ಲಾ ತುರ್ತು ಸೇವಾ ಕೇಂದ್ರಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುತ್ತಿದ್ದು, ಭಾರತೀಯರನ್ನು ಸುರಕ್ಷಿತವಾಗಿ ಮರಳಿ ಸ್ವದೇಶಕ್ಕೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪರಿಹಾರ ಕಾರ್ಯಾಚರಣೆ ಆಯುಕ್ತ ಮುನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹಾಗೂ ಯುದ್ಧಗ್ರಸ್ತ ಮಧ್ಯಪ್ರಾಚ್ಯ ರಾಷ್ಟ್ರಗಳ ರಾಯಭಾರ ಕಚೇರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಜಿಲ್ಲಾವಾರು ಸಹಾಯವಾಣಿ ಮೂಲಕ ಸೂಕ್ತ ಮಾಹಿತಿ, ಸಂಯೋಜನೆ ಹಾಗೂ ಕನ್ನಡಿಗರ ರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದಿದ್ದಾರೆ. ಹೆಚ್ಚಿನ ಮಾಹಿತಿಗೆ ರಾಜ್ಯ ತುರ್ತು ದೂರವಾಣಿ 080 22 34 0676 ಅಥವಾ ಸಂಚಾರ್ ಸಾರಥಿಯಲ್ಲಿ ಹೆಸರು ನೋಂದಾಯಿಸಬಹುದು. ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ 2ನೇ ಆವೃತ್ತಿಗೆ ಕಳೆದ ಜನವರಿ 28ರಂದು ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಾದ ಕಾಳಗಿ, ಅಫ್ಜಲ್ಪುರ ಹಾಗೂ ಶಹಾಬಾದ್ನಲ್ಲಿ ಚಾಲನೆ ನೀಡಲಾಗಿದೆ. ಆರೋಗ್ಯ, ಪೌಷ್ಟಿಕತೆ ಖಾತ್ರಿ, ಕೃಷಿ ಹಾಗೂ ಶಿಕ್ಷಣ ಮುಂತಾದ ಮಹತ್ವದ ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶಗಳನ್ನು ನಿಗದಿತ ಮಾನದಂಡಗಳಡಿ ಅಭಿವೃದ್ಧಿಪಡಿಸಲು ಕೇಂದ್ರ ನೀತಿ ಆಯೋಗ ಸಂಪೂರ್ಣತಾ ಅಭಿಯಾನ 2.0 ಆರಂಭಿಸಿದೆ. ಈ ಕುರಿತು ಒಂದು ವರದಿ. ಕೇಂದ್ರದ ನೀತಿ ಆಯೋಗ ದೇಶದ 112 ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಹಾಗೂ 500 ತಾಲೂಕು ಮಟ್ಟದ ಮಹತ್ವಾಕಾಂಕ್ಷಿ ಘಟಕಗಳಲ್ಲಿ ಆರೋಗ್ಯ, ಕೃಷಿ, ಶಿಕ್ಷಣ ಸೇರಿದಂತೆ ಒಟ್ಟು 5 ವಲಯಗಳಲ್ಲಿ ವಿವಿಧ ಮಾನದಂಡಗಳಡಿ 100% ಗುರಿ ಸಾಧಿಸುವ ಬದ್ಧತೆಯೊಂದಿಗೆ 2ನೇ ಆವೃತ್ತಿಯ ಸಂಪೂರ್ಣತಾ ಅಭಿಯಾನ ಆರಂಭಿಸಿದೆ. ದೇಶದಲ್ಲಿ ನಿಗದಿತ ಅಭಿವೃದ್ಧಿ ಮಾನದಂಡಗಳ ಆಧಾರದಲ್ಲಿ ಹಿಂದುಳಿದ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಆರೋಗ್ಯ, ಅಪೌಷ್ಟಿಕತೆ ನಿವಾರಣೆ, ಗರ್ಭಿಣಿಯರು, ಹೆರಿಗೆ ಸಂದರ್ಭದಲ್ಲಿ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣ ಪ್ರಮಾಣ ಶೂನ್ಯಕ್ಕೆ ತರುವುದು ಸಂಪೂರ್ಣತಾ ಅಭಿಯಾನದ ಮುಖ್ಯ ಉದ್ದೇಶ. ಕಲಬುರಗಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಾದ ಕಾಳಗಿ, ಅಫ್ಜಲ್ಪುರ್ ಹಾಗೂ ಶಹಾಬಾದ್ನಲ್ಲಿ ಪ್ರಸ್ತುತ ಸಂಪೂರ್ಣತಾ ಅಭಿಯಾನ ಮುಂದುವರೆದಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಂಪೂರ್ಣತಾ ಅಭಿಯಾನದ ಫೆಲೋ ಶಿವರಾಜ್ ಹೋಳ್ಕರ್. ಸಂಪೂರ್ಣತಾ ಅಭಿಯಾನ 2.0 ನಮ್ಮ ಬ್ಲಾಕ್ನಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಗುರುತಿಸಲಾದ ಪ್ರಮುಖ ಸೂಚ್ಯಂಕಗಳಲ್ಲಿ 100% ತೃತೀಯ ಸ್ಥಿತಿ ಅಂದರೆ ಸ್ಯಾಚುರೇಷನ್ ಸಾಧಿಸುವುದಾಗಿದೆ. ವಿಶೇಷವಾಗಿ 6 ಪ್ರಮುಖ ಗುರಿಗಳ ಮೇಲೆ ಒತ್ತು ನೀಡಲಾಗಿದೆ. ಅಂಗನವಾಡಿ ಮಕ್ಕಳಿಗೆ ನಿಯಮಿತ ಪೌಷ್ಟಿಕಾಹಾರ, ಮಕ್ಕಳ ತೂಕ ಎತ್ತರ ಮಾಪನದ ಕಾರ್ಯಕ್ಷಮತೆ, ಅಂಗನವಾಡಿಗಳಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯ, ಶಾಲೆಗಳಲ್ಲಿ ಬಾಲಕಿಯರ ಶೌಚಾಲಯ ವ್ಯವಸ್ಥೆ ಹಾಗೂ ಜಾನುವಾರುಗಳಿಗೆ FMD ಫುಟ್ ಮೌತ್ ಡಿಸೀಸ್ ಲಸಿಕೆಯ ವ್ಯಾಪ್ತಿ ಹೆಚ್ಚಿಸುವುದು. ಈ ಗುರಿ ಸಾಧನೆಗಾಗಿ ನಾವು 3 ತಿಂಗಳ ಕಾರ್ಯಯೋಜನೆ ರೂಪಿಸಿಕೊಂಡಿದ್ದು, ಪಾಕ್ಷಿಕ ಚಟುವಟಿಕೆಗಳ ಮೂಲಕ ಗ್ರಾಮ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳು, ಗ್ರಾಮ ಸಭೆ ತೀರ್ಮಾನಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಪೌಷ್ಟಿಕ ಅಭಿಯಾನಗಳು ಮತ್ತು ಲಸಿಕಾ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇವೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಮತ್ತು ANM ಸಿಬ್ಬಂದಿ
ಮತ್ತು ಶಿಕ್ಷಕರು ಹಾಗೂ ಪಂಚಾಯತ್ ಪ್ರತಿನಿಧಿಗಳ ಸಮನ್ವಯದೊಂದಿಗೆ ಮನೆ ಮನೆ ಭೇಟಿ ಕಾರ್ಯಕ್ರಮವೂ ನಡೆಯುತ್ತಿದೆ. ಜನರ ಭಾಗವಹಿಸುವಿಕೆ ನಮ್ಮ ಅಭಿಯಾನದ ಶಕ್ತಿ. ಈ ಸಂಪೂರ್ಣತಾ ಅಭಿಯಾನವು ಕೇವಲ ಒಂದು ಯೋಜನೆಯಲ್ಲ, ಇದು ಸಮಗ್ರ ಅಭಿವೃದ್ಧಿಯ ಚಳುವಳಿ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಪೂರ್ವಸಿದ್ಧತೆಯ ಭಾಗವಾಗಿ 2012ರ ಮತದಾರರ ಪಟ್ಟಿಗೆ 2025ರ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯ ಇಂದಿನಿಂದ 5ನೇ ತಾರೀಖಿನವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ನಡೆಯಲಿದೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಬರುವ ಏಪ್ರಿಲ್ ತಿಂಗಳಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲು ಉದ್ದೇಶಿಸಿದ್ದು, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ನಿರ್ದೇಶನದಂತೆ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಮತಕ್ಷೇತ್ರಗಳ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಬಿ ಫೌಜಿಯಾ ತರನ್ನೂಮ್ ತಿಳಿಸಿದ್ದಾರೆ. ಧಾರವಾಡದಲ್ಲೂ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ವಸಿದ್ಧತೆಯ ಭಾಗವಾಗಿ ಮ್ಯಾಪಿಂಗ್ ಕಾರ್ಯ ನಡೆಯುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 164ನೇ ಮತಗಟ್ಟೆಯ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್. FIR ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಮಾಡೋದು ಅಂತ ಹೇಳಿ. ಏನ್ ಮಾಹಿತಿ ಮತದಾರರು ಕೊಡ್ಬೇಕಾಗತ್ತ ಅಂತಂದ್ರೆ 2002ರಲ್ಲಿ ಅವರು ಎಲ್ಲಿದ್ರು ಅಂದ್ರೆ ಯಾವ ಊರಲ್ಲಿ ಇದ್ರು, ಈಗ 40 ವರ್ಷ ಮೇಲ್ಪಟ್ಟವರು ಅವಾಗ ಮತದಾನ ಮಾಡಿರ್ತಾರಲ್ಲ, 2002ರಲ್ಲಿ ಅವ್ರದ್ದು ಮತದಾನ ಮಾಡಿದ್ದ ವಿವರಗಳನ್ನು ಕೊಡ್ಬೇಕು. ಮನೆಗೆ ಸೊಸೆಯಾಗಿ ಬರ್ತಕ್ಕಂಥವ್ರು ಅವ್ರದ್ದು ಏಜು 40+ ಆಗಿತ್ತಂದ್ರೆ ಅವರು ಮತದಾನ ಮಾಡಿರ್ತಾರೆ. 2002 ಮತದಾನ ಮಾಡಿದ್ದು ಅವರು 40 ವರ್ಷಕ್ಕಿಂತ ಕಡಿಮೆ ವಯಸ್ಸು ಆಗಿದ್ರು ಅಂದ್ರೆ ಅವ್ರದ್ದು ತಂದೆ ಅಥವಾ ತಾಯಿದು ವೋಟರ್ಸ್ ಕಾರ್ಡ್ ಕೊಡಬೇಕು. ಪ್ರೊಜನಿ ಅಂದ್ರೆ ಫ್ಯಾಮಿಲಿಗಳನ್ನ ಜೋಡಣೆ ಮಾಡ್ತೇವೆ. ತಂದೆ ಮಕ್ಕಳು ತಾಯಿ ಮಕ್ಕಳನ್ನು ಜೋಡಣೆ ಮಾಡಿ ಸಂತತಿಗಳನ್ನ ಗುರುತಿಸೋದು ಇದರ ಉದ್ದೇಶ. ಮತದಾರರು ಎಲ್ಲ ಸಹಕರಿಸಿ ತಮ್ಮ ವಿವರಗಳನ್ನ ಕೊಟ್ಟು ಮ್ಯಾಪಿಂಗ್ ಮಾಡಿದ್ರೆ ಅವರು ಅವಾಗ ವ್ಯಾಲಿಡ್ ವೋಟರ್ ಅಂತ ಅನ್ನಿಸ್ಕೊತಾರೆ. ಅಂದ್ರೆ ಎಲ್ಲ ಎಲಿಜಿಬಲ್ ವೋಟರ್ಸ್ ಆಗತ್ತಾರೆ. 2002-2025 ಅಲ್ಲಿ ಒಬ್ಬರಿಗೆ ಒಂದೇ ಕಾರ್ಡ್ ಇರೋದು ಉದ್ದೇಶ. ಒಬ್ಬರ ಹೆಸರಲ್ಲಿ ಹೆಚ್ಚು ಕಾರ್ಡ್ ಇರೋದನ್ನು ಕಂಡು ಬಂದಿರುತ್ತದೆ. ಅಂತವನ್ನೆಲ್ಲ ಡಿಲೀಟ್ ಆಗ್ತವೆ FIR ಪ್ರೋಸೆಸ್ ನಲ್ಲಿ. ನಮ್ಮ ಭಾಗದಲ್ಲಿ ಬರ್ತಕ್ಕಂತ ವೋಟರ್ಸ್ ನ ಮ್ಯಾಪಿಂಗ್ ಮಾಡೋದು ಇದರ ಉದ್ದೇಶ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಿತ್ಯ ಸಂಜೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ತರಗತಿಗಳ ನಂತರ ವಿದ್ಯಾರ್ಥಿಗಳು ಸಕಾಲದಲ್ಲಿ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುವ ಬಗ್ಗೆ ಪೋಷಕರು ಗಮನಹರಿಸಬೇಕು ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮನವಿ ಮಾಡಿದ್ದಾರೆ. ಬೌದ್ಧಿಕ ಆಸ್ತಿ ಸೃಷ್ಟಿಸುವವರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಅನುದಾನ ನೀಡುತ್ತಿದೆ. ರಾಜ್ಯಾದ್ಯಂತ ಕ್ರಿಯೇಟಿವ್ ಕ್ಲಸ್ಟರ್ ನಿರ್ಮಿಸಿ ಸೃಜನಶೀಲತೆ ಉತ್ತೇಜಿಸಲಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ 7ನೇ ಆವೃತ್ತಿಯ ಗ್ಯಾಫೆಕ್ಸ್ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆರಂಭಗೊಂಡ ಕಲಬುರಗಿ ITF ಅಂತಾರಾಷ್ಟ್ರೀಯ ಮುಕ್ತ ಮಹಿಳಾ ಟೆನಿಸ್ ಪಂದ್ಯಾವಳಿಯ ಅರ್ಹತಾ ಸುತ್ತಿನಲ್ಲಿ 12 ಭಾರತೀಯ ಟೆನಿಸ್ ಆಟಗಾರ್ತಿಯರು ಉತ್ತಮ ಪ್ರದರ್ಶನ ನೀಡಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ವಂಶಿತಾ ಪಠಾನಿಯಾ, ಸ್ನಿಗ್ಧಾ ಕಾಂತಾ, ಸೌಮ್ಯ, ಕಶಿಶ್ ಭಾಟಿಯಾ 2ನೇ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ಪ್ರಧಾನ ಸುತ್ತಿನ ಪಂದ್ಯಗಳು ಆರಂಭಗೊಳ್ಳಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷ, ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ ಕನ್ನಡಿಗರನ್ನು ಕರೆತರಲು ರಾಜ್ಯ ಸರ್ಕಾರದಿಂದ ಕ್ರಮ. 2ನೇ ಆವೃತ್ತಿಯ ಸಂಪೂರ್ಣತಾ ಅಭಿಯಾನ ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಲ್ಲಿ ಮುಂದುವರಿಕೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇಂದಿನಿಂದ 5ನೇ ತಾರೀಖಿನವರೆಗೆ ಪೂರ್ವಸಿದ್ಧತಾ ಮ್ಯಾಪಿಂಗ್ ಕಾರ್ಯ.
ಕಲಬುರಗಿ ಐಟಿಎಫ್ ಮಹಿಳಾ ಟೆನಿಸ್ ಪಂದ್ಯಾವಳಿ 12 ಭಾರತೀಯ ಟೆನಿಸ್ ಆಟಗಾರ್ತಿಯರು ಅಂತಿಮ ಸುತ್ತಿಗೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35